ಜೀವ ಹೆದರಿ ಬಂದ ತಗ್ ಲೈಫ್ ಏನ್ ನೋಡ್ತೀರಾ? ಬಂದು ಮಾದೇವ ಸಿನಿಮಾ ನೋಡಿದೊಡೆ ಎದೆಯಲ್ಲಿ ತಂಗಾಳಿಯಾದ ಮಾದೇವ ಫುಲ್ ಬಿರುಗಾಳಿ. ನನ್ನ ವೃತ್ತಿ ಜೀವನದಲ್ಲಿ ಇದು ಒಂದು ವಿಭಿನ್ನ ಚಿತ್ರ. ವಿನೋದ್ ಪ್ರಭಾಕರ್ ದರ್ಶನ್ ಬಗ್ಗೆ ಮನದಾಳದ ಮಾತುಗಳನ್ನ ಆಡಿದ ವಿನೋದ್. ಅವ್ನು ನೋಡಿ ಗುಡಿ ನುಗ್ತಾ ಇದ್ದಾನೆ. ಅವನ್ಗೂ ನ್ಯಾಯ ನಮ್ಗೂ ನ್ಯಾಯನಾ? ಅವನ್ ಯಾರು ಅನ್ಕೊಂಡಿದ್ಯಾ? ಸ್ಯಾಂಡಲ್ವುಡ್ನ ವಿನೋದ್ ಪ್ರಭಾಕರ್ ಅಭಿನಯದ ಮಾದೇವ ಚಿತ್ರದಲ್ಲಿ ವಿಭಿನ್ನವಾದ ರೋಲ್ ಅನ್ನು ಮಾಡಿದ್ದಾರೆ. ಕನ್ನಡದಲ್ಲಿ ಇಲ್ಲಿವರೆಗೆ ಈ ಒಂದು ಪಾತ್ರದ ಮೇಲೆ ಸಿನಿಮಾನೇ ಬಂದಿಲ್ಲ ಅನ್ನುವ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಎಸ್ ನಟ ವಿನೋದ್ ಪ್ರಭಾಕರ್ ಅವರು ಮಾದೇವ ಸಿನಿಮಾ ಮೇಲೆ ಸಖತ್ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಸೋನಾಲ್ ಮಾಂಥೇರೋ, ಶ್ರೀನಗರ ಕಿಟ್ಟೆ, ಶ್ರುತಿ ಮುಂತಾದ ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದ್ದು ಇಂದು ಅಂದ್ರೆ ಜೂನ್ 6ರಂದು ಬಿಡುಗಡೆ ಆಗಿದೆ. ಇನ್ನು ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ ನವೀನ್ ರೆಡ್ಡಿ. ಹೌದು, ಪ್ರೀ ರಿಲೀಸ್ ಇವೆಂಟ್ ಇತ್ತೀಚೆಗಷ್ಟೇ ನಡೆಯಿತು. ಈ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಅವರು ಮುಖ್ಯ ಭೂಮಿಕೆಯನ್ನು ನಿಭಾಯಿಸಿದ್ದಾರೆ. ಅವರ ಜೊತೆ ಸೋನಾಲ್ ಮಾಂಥೇರೋ, ಶ್ರುತಿ ಮುಂತಾದವರು ಅಭಿನಯಿಸಿದ್ದು, ರಾಧಾಕೃಷ್ಣ ಪಿಕ್ಚರ್ಸ್ ಮೂಲಕ ಆರ್ ಕೇಶವ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ನವೀನ್ ರೆಡ್ಡಿ ಬಿ ಅವರ ನಿರ್ದೇಶನ ಈ ಚಿತ್ರಕ್ಕಿದ್ದು, ಇತ್ತೀಚೆಗೆ ಪ್ರೀ ರಿಲೀಸ್ ಇವೆಂಟ್ ಜೊತೆಗೆ ಹಾಡಿನ ಬಿಡುಗಡೆ ಕಾರ್ಯಕ್ರಮ ಕೂಡ ನಡೆಯಿತು. ಕನ್ನಡದಲ್ಲಿ ಹ್ಯಾಂಗ್ ಮ್ಯಾನ್ ಪಾತ್ರದ ಮೇಲೆ ಸಿನಿಮಾ ಬಂದಿಲ್ಲ ಅನ್ಸುತ್ತೆ. ಆದ್ರೆ ವಿನೋದ್ ಪ್ರಭಾಕರ್ ಆ ಒಂದು ರೋಲ್ ಅನ್ನ ಇದೀಗ ಮಾದೇವ ಚಿತ್ರದಲ್ಲಿ ಮಾಡಿದ್ದಾರೆ. ಚಿತ್ರದ ಚಿತ್ರೀಕರಣ ಮಾಡ್ತಾನೆ ಇವರಿಗೆ ತಮ್ಮ ತಂದೆ ಪ್ರಭಾಕರ್ ಅಭಿನಯದ ಕರುಳಿನ ಕೂಗು ಮತ್ತು ಜಿದ್ದು ಚಿತ್ರದ ಕೆಲವು ದೃಶ್ಯಗಳು ನೆನಪಾಗಿವೆ. ಅಷ್ಟು ಭಾವತೀವ್ರತೆ ಇದರಲ್ಲಿ ಇದೆ. ಅಂತಹ ಈ ಚಿತ್ರದಲ್ಲಿ ರಾಬರ್ಟ್ ಚಿತ್ರದ ಬಳಿಕ ಸೋನಾಲ್ ಮಾಂಥೇರೋ ಮತ್ತೊಮ್ಮೆ ವಿನೋದ್ ಪ್ರಭಾಕರ್ ಅವರಿಗೆ ಜೋಡಿ ಆಗಿದ್ದಾರೆ. ಇವರ ಈ ಚಿತ್ರ ರಿಲೀಸ್ಗೆ ಸಜ್ಜಾಗ್ತಾ ಇದ್ದು, ರಿಲೀಸ್ ಡೇಟ್ ಕೂಡ ಈಗ ಅನೌನ್ಸ್ ಆಗಿದೆ. ಇದರ ಇನ್ನಷ್ಟು ವಿವರ ಎಲ್ಲಿದೆ? ಮಾದೇವ 80ರ ಕಾಲಘಟ್ಟದ ಸಿನಿಮಾ. ಮಾದೇವ ಚಿತ್ರದಲ್ಲಿ 80ರ ಕಾಲಘಟ್ಟದ ಕಥೆ ಇದೆ. ಆದ್ರೆ ಈಗ ಈ ಕಾಲಘಟ್ಟದ ಸ್ಥಳ ಎಲ್ಲಿ ಸಿಗುತ್ತೆ? ಆದ್ರೂ ಸಿನಿಮಾ ತಂಡ ಅಂತಹ ದಿನಗಳ ಹಳೆ ಲೊಕೇಶನ್ ಹುಡುಕಿನೇ ಚಿತ್ರೀಕರಣ ಮಾಡಿದ್ದಾರೆ. ಆ ಸಮಯದ ಕಾಸ್ಟ್ಯೂಮ್ಗಳನ್ನ ಡಿಸೈನ್ ಮಾಡಿ ಇಡೀ ಚಿತ್ರಕ್ಕೆ ಆ ದಿನಗಳನ್ನ ಕಟ್ಟಿಕೊಟ್ಟಿದೆ. ವಿನೋದ್ ಪ್ರಭಾಕರ್ ಅವರಿಗೆ ಈ ಸಿನಿಮಾದ ಮೇಲೆ ವಿಶೇಷ ಭರವಸೆ ಇದೆ. ನನ್ನ ವೃತ್ತಿ ಜೀವನದಲ್ಲಿ ಇದು ಒಂದು ವಿಭಿನ್ನ ಚಿತ್ರ. ಖಂಡಿತ ಬೇರೆ ಹೆಸರು ತಂದುಕೊಡುತ್ತೆ. ಹ್ಯಾಂಗ್ ಮ್ಯಾನ್ ಪಾತ್ರದಲ್ಲಿ ನಾನು ನಟಿಸಿದ್ದೀನಿ. ಈ ಸಿನಿಮಾ ಏನಾದ್ರೂ ಬೇರೆ ಭಾಷೆಗಳಿಗೆ ಹೋದ್ರೆ ಮೊದಲು ಹೋಗೋದು ಮ್ಯೂಸಿಕ್ ಡೈರೆಕ್ಟರ್ ಪ್ರದ್ಯೋತ್ ತನ್ನತ್ತ. ಇಡೀ ಸಿನಿಮಾಗೆ ಅವರು ಜೀವ ಕೊಟ್ಟಿದ್ದಾರೆ. ಮಾಲಾಶ್ರೀ, ಸೋನಾಲ್, ಶ್ರುತಿ, ಶ್ರೀನಗರ ಕಿಟ್ಟಿ ಸೇರಿದಂತೆ ಎಲ್ಲಾ ಕಲಾವಿದರ ನಟನೆ ಚೆನ್ನಾಗಿದೆ ಅಂತ ಹೇಳಿದರು. ನಮ್ಗೆ ಈ ಸಿನಿಮಾ ಒಂದು ಸತತವಾಗಿ ಒಂದು 3 ವರ್ಷದ ಪ್ರಯತ್ನ. ಸೊ ತುಂಬಾ ಟೆಕ್ನಿಕಲಿ, ಆಮೇಲೆ ಸೌಂಡ್ ಡಿಸೈನಿಂಗ್ ಇಂದ ಹಿಡಿದು CG ವರ್ಕ್ಗಳಿಂದ ಹಿಡಿದು ಒಂದಿಷ್ಟೆಲ್ಲ ತುಂಬಾ ಕೆಲಸಗಳು ಮಾಡಿದ್ದೀವಿ. ಯಾಕಂದ್ರೆ ನನ್ನ ಲೈನೇ ತುಂಬಾ ಇಷ್ಟ ಆಗಿತ್ತು. ಮಾಡ್ಬೇಕಾದ್ರೆ ಒಂಥರ ಡಿಫ್ರೆಂಟ್ ಲೈನು. ಇಲ್ಲಿವರೆಗೂ ನಮ್ಗೆ ಬರ್ದೇ ಇರೋಂಥ ಒಂದು ಕತೆ ಇದು. ಕನ್ನಡದಲ್ಲಿ ಬರ್ದೇ ಇರೋಂಥ ಒಂದು ಕತೆ. ಒಬ್ಬ ಹ್ಯಾಂಗ್ ಮ್ಯಾನ್ ಪಾತ್ರದಲ್ಲಿ ಆ್ಯಕ್ಟ್ ಮಾಡಬೇಕು ಅಂದಾಗ ತುಂಬಾನೇ ಒಂಥರ ಬೇರೆ ಥರದ್ದೇ ಇತ್ತು. ಸೊ ಡೈಲಾಗ್ಸ್ ಇದ್ರೂ ಸ್ಕ್ರಿಪ್ಟ್ಗಳಲ್ಲೇ ಕಟ್ ಮಾಡ್ಬಿಟ್ವಿ ನಾವು. ಡೈಲಾಗು ಒಂದಿಷ್ಟೆಲ್ಲ ಶೂಟ್ ಮಾಡಿ, ಆಮೇಲೆ ಎಲ್ಲೋ ಒಂದು ಕಡೆ ಮಾದೇವ ಮಾತಾಡೋದಕ್ಕಿಂತ ಆ್ಯಕ್ಟಿಂಗಲ್ಲಿ ತೋರಿಸ್ಬೇಕು, ಭಾವನೆಗಳು ಜಾಸ್ತಿ ಇರಬೇಕು ಅಂತೇಳಿ ಮಾಡಿದ್ದು. ಸೊ ಖಂಡಿತ ಜನ ಇಷ್ಟಪಡ್ತಾರೆ. ಆಮೇಲೆ ಒಂದು ಎಮೋಷನಲ್ ಕಂಟೆಂಟು ಆ್ಯಂಡ್ ಮೇಜರ್ ಆಗಿ ಒಂದು ಕಮರ್ಷಿಯಲ್, ಕಲ್ಟು ಆ್ಯಂಡ್ ಒಂದು ಆರ್ಟ್ ಒಂದಿಷ್ಟಿದೆ ಗೊತ್ತಾ, ಅದನ್ನು 3 ಮಿಕ್ಸ್ ಮಾಡಿ ಈ ಸಿನಿಮಾ ಮಾಡಿದ್ದು, ಬ್ಲೆಂಡ್ ಮಾಡಿದ್ವಿ. ತುಂಬಾನೇ ಒಳ್ಳೆ ಪ್ರತಿಕ್ರಿಯೆ ಬರ್ತಿದೆ. ಆ್ಯಂಡ್ ಎಸ್ಪೆಷಲಿ ಎಮೋಷನಲ್ ಲಾಸ್ಟ್ ಆ 20 ಮಿನಿಟ್ಸು ಆ ರಾಕ್ಷಸನ ಒಂದು ಪರಿವರ್ತನೆ ಇದೆ ಗೊತ್ತಾ, ಅದು ತುಂಬ ಇಷ್ಟಪಡ್ತಾರೆ ಅಂತ ಗೊತ್ತಿತ್ತು. ಅದೇ ಥರ ಸ್ವೀಕರಿಸ್ತಾ ಇದ್ದಾರೆ. ಇವತ್ತು ಫಸ್ಟ್ ಡೇ, ಫಸ್ಟ್ ಶೋ ಆಗಿದೆ ಸಿನಿಮಾ. ಸೊ ಒಳ್ಳೆ ಪ್ರತಿಕ್ರಿಯೆ ಸಿಗ್ತದೆ ಆಲ್ ಓವರ್ ಕರ್ನಾಟಕದಿಂದ. ಎಲ್ಲ ತುಂಬ ಚೆನ್ನಾಗಿದೆ. ರಿಪೋರ್ಟ್ ತುಂಬ ಮೇನ್ ಆಗಿ ನಮ್ಗೆ ರಿಪೋರ್ಟ್ ಬೇಕಿತ್ತು, ಅಂದರೆ ಒಳ್ಳೆ ಸಿನಿಮಾಗಳು ಬರಬೇಕಾಗಿತ್ತು. ಸೊ ಇವತ್ತು ಒಂದು ಒಳ್ಳೆ ಸಿನಿಮಾ ಬಂದಿದೆ. ನನ್ನ ಸಿನಿಮಾ ಅಂತಲ್ಲ, ಇವತ್ತು ರಿಲೀಸ್ ಆಗಿರೋ ಎಲ್ಲ ಸಿನಿಮಾಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ತೀನಿ. ಕನ್ನಡ ಸಿನಿಮಾಗಳು ಗೆಲ್ಲಬೇಕು, ಇಲ್ಲಿ ಕನ್ನಡ ಸಿನಿಮಾಗಳು ಒಳ್ಳೇದಾಗಲಿ. ಇಲ್ಲಿಲ್ವಮ್ಮ, ಈಗ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗ್ಲಿಲ್ಲ. ಒಳ್ಳೆ ಕಂಟೆಂಟ್ ಮಾಡಿದ್ರೆ ಡಿಫ್ರೆಂಟ್ ಏನಾದ್ರೂ ಒಂದು ಬೇರೆ ತರದ್ದು. ರೆಗ್ಯುಲರ್ ಆಕ್ಷನ್ ಅದೇ ಮಾಡಿದ್ರೆ, ಈಗ ವಿನೋದ್ ಪ್ರಭಾಕರ್ ಓಕೆ ನನ್ಗೆ ಆಕ್ಷನ್ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಮಾಡ್ಲಿಲ್ಲ. ಆಕ್ಷನ್ ಜೊತೆ ಆ ಟ್ರಂಪ್ ಕಾರ್ಡ್ ಅಭಿಮಾನಿಗಳು ಇಷ್ಟಪಡಬೇಕು. ಆ ಇಷ್ಟಪಡೋದ್ ಜೊತೆಲಿ ನಾವು ಬೇರೆ ಇನ್ನೊಂದು ಸ್ವಲ್ಪ ಆಕ್ಟಿಂಗ್ ಅಲ್ಲಾಗ್ಲಿ ಅಥವಾ ಬೇರೆ ಎಲ್ಲಾ ವರ್ಗದಲ್ಲಾಗ್ಲಿ ನಾವು ಅವ್ರಿಗೆ ತೃಪ್ತಿ ಪಡಿಸ್ಬೇಕು ಅಂತಾನೆ ಸಿನಿಮಾಗಳು ಮಾಡ್ತಿರೋದು. ಬೇರೆ ಇದು ಮಾದೇವ ಆಯ್ತು, ನಂದು ಲಕಾಸುರ ಬರ್ತಿದೆ, ಅದು ಬೇರೆ ತರದ್ದು. ನೆಲ್ಸನ್ ಮತ್ತೆ ಬೇರೆ ತರದೇ ಒಂದು ಕತೆ. ಬಲರಾಮ ಮಾಡ್ತಿದ್ದೀನಿ, ಎಲ್ಲ ಬೇರೆ ಬೇರೆ ತರದ ಕತೆಗಳು ಹುಡುಕ್ತಿದ್ದೀನಿ ನಾನು. ಸೊ ಆ ತರದ್ ನಾವು ಮಾಡಿದ್ರೆ ಖಂಡಿತ ಜನ ಸ್ವೀಕರಿಸೋಣ. ಸರ್ ಕನ್ನಡ ಸಿನಿಮಾ ಸರ್, ನಮ್ಮ ಮನೆ ಬಗ್ಗೆ ನಾವೇ ಕೆಟ್ಟದಾಗ ಮಾತಾಡಬಾರ್ದು ಸರ್, ಅದೊಂದೇ ಸರ್.
ನಮ್ಮ ಅಪ್ಪ ಅಮ್ಮ ಬಗ್ಗೆ, ನಮ್ಮ ಅಣ್ಣ ತಮ್ಮದ್ರ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ನಾವೇ ಕೆಟ್ಟದಾಗ ಮಾತಾಡಿದ್ರೆ ಇನ್ನೊಬ್ಬ ನೋಡಿ ನಗ್ತಾನೆ. ಅದಕ್ಕೆ ಹೊರಗಡೆ ಇರೋರೆಲ್ಲ ಬಂದು ಇಲ್ಲಿ ಆಳ್ತಿರೋದು. ನಾವು ಬಂದು ಕರೆಕ್ಟ್ ಆಗಿರ್ಬೇಕು. ಎಲ್ಲ ಅಣ್ಣ ತಮ್ಮದ್ರು ಒಟ್ಟಿಗೆ ಇದ್ಕೊಂಡು ಅವ್ರು ನಾವೇ ಕರೆಕ್ಟಾಗಿ ಮಾತಾಡಬಾರ್ದು ಸರ್. ನಾವು ಏನು ಮಾಡಬೇಕು ಅಂದ್ರೆ ನನ್ನ ತಮ್ಮನ ಬಗ್ಗೆ ಅಥವಾ ನನ್ನ ತಂಗಿ ಬಗ್ಗೆ, ನಮ್ಮ ಅಮ್ಮನ ಬಗ್ಗೆ ನಾನು ಯಾವತ್ತೂ ಕೆಟ್ಟದಾಗ ಮಾತಾಡಲ್ಲ. ನಾವು ಅದನ್ನ ಕರೆಕ್ಟಾಗಿ ನೋಡ್ಕೋಬೇಕು. ಪರಿಸ್ಥಿತಿ ನಾನು ಹೇಳ್ತಿದ್ದೀನಿ ಸರ್, ಮೊನ್ನೆಯಿಂದನೂ ಅದನ್ನೇ ಹೇಳ್ತಿದ್ದೀನಿ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಒಂದು ಸಿನಿಮಾ ಬಂದಿರುತ್ತೆ. ಈಗ ಮೊನ್ನೆನೂ ನಾವು ಇದರಲ್ಲಿ ನೋಡಿದೆ, ನಾನು ಫೇಸ್ಬುಕ್ಕಲ್ಲಿ ನೋಡಿದೆ, ಮಹಾದೇವ ಬೇಕು ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಇದು 720 ಪಿಕ್ಸೆಲ್ಸು 1080 ಪಿಕ್ಸೆಲ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ, 2 GB ಇದು 2 TB ಎಲ್ಲ ಇದು 2 GB ನೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಬರ್ತಿದೆ. ಒಂದು ಎಲ್ರಿಗೂ ಹೇಳೋದೇನು ಅಂದ್ರೆ, ಒಂದು ಕನ್ನಡ ಸಿನಿಮಾನು ಅಥವಾ ಅವ್ರು ಸಿನಿಮಾ ಮಾಡಿದಾಗ ಅವ್ರ ಮನೆಯದು ಕೊಳ್ಳೆ ಹೊಡಿತಾ ಇದ್ದಾಗ ಅವ್ರಿಗೆ ಬೇಜಾರಾಗತ್ತೆ. ಖಂಡಿತ ಈಗ ನಾವು ಅದಕ್ಕೆ ಆಂಟಿ ಪರಿಸ್ಥಿತಿ ಎಲ್ಲ ಮಾಡ್ಕೊಂಡಿದೀವಿ. ಏನು ಮಾಡೋಕ್ಕಾಗಲ್ಲ, ಕಳ್ಳನ್ನ ಏನು ಮಾಡೋಕ್ಕಾಗಲ್ಲ. ಅದ್ರಲ್ಲಿ ಅವ್ರು ತೃಪ್ತಿ ಪಡ್ತಿದ್ದಾರೆ. ಬಟ್ ಯಾವುದೇ ನೋಡಿದ್ರು, ಮೊಬೈಲಲ್ಲಿ ನೋಡಿದ್ರು, ಯಾವ್ದ್ರಲ್ಲೇ ನೋಡಿದ್ರು, ಥಿಯೇಟ್ರಲ್ಲಿ ಬಂದು ನೋಡೋದಕ್ಕಿಂತ ಒಂದು ಮಜಾ ಎಲ್ಲೂ ಸಿಗಲ್ಲ. ಅವ್ರ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಪರಿಸ್ಥಿತಿಗಳು ಮಾಡಬೇಡಿ. ಆದಷ್ಟು ಅದನ್ನ ಕಂಟ್ರೋಲ್ ಮಾಡಿದ್ರೆ ಕನ್ನಡ ಸಿನಿಮಾ ಇವತ್ತು ಓಡಲ್ಲ, ಜನ ಬರ್ತಿಲ್ಲ ಅಂತಾರೆ. ನಾವು ಅಲ್ಲಿ ಆ ಥರ ಪೈರಸಿ ಇದ್ದಾಗ ಮೊಬೈಲ್ ಎಲ್ಲ ಕೂತ್ಕೊಂಡು ಯಾರು ಗುರು ಕನ್ನಡ ಸಿನಿಮಾಗೆ ಹೋಗೋದು, ಥಿಯೇಟ್ರಿಗೆ ಯಾರು ಹೋಗೋದು ಅನ್ನೋದು ಫೀಲ್ ಬರುತ್ತೆ. ಸೊ ಕೈಯಲ್ಲೇ ಸಿನಿಮಾಗಳು ಬರ್ತಿದೆ, ಅದಕ್ಕೆ ಇವತ್ತು ಜನ ಬರ್ತಿಲ್ಲ. ನಾನು ಲಾಸ್ಟ್ ಟೈಮೇ ಮಾತಾಡಿದ್ದೀನಮ್ಮ, ಕನ್ನಡದ ಬಗ್ಗೆ ಆಗಲಿ ಕರ್ನಾಟಕದ ಬಗ್ಗೆ ಆಗಲಿ ಯಾರು ಬಂದು ಇಲ್ಲಿ ಮಾತಾಡಬಾರ್ದು. ಇಲ್ಲೇ ಇದ್ದಾರೆ ನಮ್ಮ ವಿನೋದ್ ಗೌಡರು, ಕನ್ನಡ ಪರ ಸಂಘಟನೆ ಹೋರಾಟಗಾರರು. ಅವ್ರಿಗೆ ಇವತ್ತಲ್ಲ, ನಾನು ಎಷ್ಟು ವರ್ಷದಿಂದ ಗೊತ್ತು ವಿನೋ ನಿಮಗೆ? 7 ವರ್ಷದಿಂದ ಅವ್ರು ನನಗೆ ಇಷ್ಟಪಟ್ಟಿದ್ದೆ. ಅವ್ರು ಬಂದಾಗ ನನಗೆ ಗೊತ್ತಿರಲಿಲ್ಲ. ನಾವು ಫಸ್ಟ್ ಯಾವುದೋ ಒಂದು ನಮ್ಮ ಹತ್ತಿಬೆಳೆಯಲ್ಲಿ ನಮ್ಮ ಹೆಬ್ಬಾಗ್ಲಿದೆ, ಅಲ್ಲಿ ನಾನು ಬರ್ತಾ ನೋಡಿದೆ ನಮ್ಮ ಕರ್ನಾಟಕದ ಬಾವುಟ ಇರಲಿಲ್ಲ ಅಲ್ಲಿ. ಇಮ್ಮಿಡಿಯೇಟ್ ಆಗಿ ನಾನು ಯಾರಿಗೋ ಹೇಳ್ತಿದ್ದೀನಿ, ಡಿಸ್ಕಸ್ ಮಾಡ್ತಿದ್ದೆ, ಏನು ಹಿಂಗೆ ಮಾಡ್ತಿದ್ದೀರಾ, ಬೇರೆಯವ್ರು ಏನು ಅನ್ಕೊಂತಾರೆ. ಒಳಗಡೆ ಬಂದಾಗ ನಾನು ಅವತ್ತಿಂದ ಅದನ್ನೇ ಮಾತಾಡ್ತಿದ್ದೆ. ಅವತ್ತಿಂದ ಇವತ್ತಿನವರೆಗೂ ನಾನು ಫೇಸ್ಬುಕ್ಕಲ್ಲಾಗಲಿ ಅಥವಾ ನಮ್ಮ ಇನ್ಸ್ಟಾಗ್ರಾಮಲ್ಲಾಗಲಿ ಇವತ್ತಿಗೂ ಮೆಸೇಜ್ ಆಗಲಿ, ನಾನು ಯಾರ ಹತ್ರ ಮಾತಾಡೋರು ಕನ್ನಡ ಪದಗಳೆಲ್ಲ ಕನ್ನಡದಲ್ಲೇ ಟೈಪ್ ಮಾಡ್ತೇವೆ. ನಾವು ಬೆಳೆಸ್ಕೋಬೇಕು ಅದನ್ನು. ಸೊ ಅವ್ರೇನೋ ಮಾತಾಡಿದ್ದಾರೆ, ಅವ್ರು ಅಷ್ಟೇ ತಿಳ್ಕೊಂಡಿದ್ದಾರೆ. ನಮಗೆ ಗೊತ್ತಿದೆ ಏನು ಅನ್ನೋದು. ಅಣ್ಣವ್ರು ಹೇಳ್ತಾರೆ, ಕಲಿಯೋಕ್ಕೆ 100 ಭಾಷೆ, ಆಡೋಕ್ಕೆ ಒಂದೇ ಭಾಷೆ ಕನ್ನಡ, ಅದು ಕಸ್ತೂರಿ ಕನ್ನಡ ಅಂತ ಹೇಳ್ತಾರೆ. ಅಣ್ಣವ್ರಿಗಿಂತ ನಮ್ಮ ಎಕ್ಸ್ಪೀರಿಯನ್ಸ್ ಇರಲ್ಲ. ಅವ್ರೇನೋ ಅವ್ರ ಪಬ್ಲಿಸಿಟಿಗೆ ಏನೋ ಹೇಳ್ಕೊಂಡ್ರು, ಆ ಟೈಮಲ್ಲಿ ಏನೋ ಒಂದು ಒಳ್ಳೇದಾಗ್ಬೋದು ಅಂತೇಳಿ. ಬಟ್ ಖಂಡಿತ ಒಂದು ಒಳ್ಳೆ ಸಿನಿಮಾ ಬಂದಿದೆ ಸರ್. ಮೊನ್ನೆಯಿಂದ ಅದನ್ನೇ ಹೇಳ್ತಿದ್ದೆ. ಇವತ್ತು ಒಂದು ಒಳ್ಳೆ ಕನ್ನಡ ಸಿನಿಮಾ ಕೊಟ್ಟಿದ್ದೀವಿ. ಇದನ್ನ ಬೆಳೆಸ್ಕೊಂಡು ಹೋಗೋದು ಅವ್ರ ಮಡಿಲಿಗೆ ಹಾಕಿದ್ದೀವಿ. ಬೆಳೆಸ್ಕೊಂಡು ಹೋಗೋದು ಅವ್ರ ಕೈಯಲ್ಲಿದೆ. ಯಾಕಂದ್ರೆ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಸೊ ದಯವಿಟ್ಟು ಬಂದು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ನೋಡಿ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬನ್ನಿ. ತುಂಬ ದಿನಗಳ ನಂತರ ಆ್ಯಕ್ಷನ್ ಆಗಲಿ ಫ್ಯಾಮಿಲಿ ಆಗಲಿ ಎಲ್ಲ ಬ್ಲೆಂಡ್ ಆಗಿರೋಂಥ ಒಂದು ಸಿನಿಮಾ ಇದು. ಎಲ್ಲೂ ಬೋರ್ ಆಗಲ್ಲ ನಿಮಗೆ. ಖಂಡಿತ ತುಂಬ ಖುಷಿ ಪಡ್ತೀರಾ. ಈ ಸಿನಿಮಾ ನೋಡಿ ಹೊರಗಡೆ ಬಂದಾಗ ಎಲ್ಲೋ ಒಂದು ಕಡೆ ಒಂದು ಹೆವಿ ಹಾರ್ಟ್ ಇರುತ್ತೆ, ನಿಮ್ಗೆ ಒಂಥರ ಒಂದು ಫೀಲ್ ಇರುತ್ತೆ. ಆ ಫೀಲಲ್ಲಿ ಹೊರಗಡೆ ಬರ್ತೀರಾ ಅಂತ ಖಂಡಿತಮ್ಮ. ಇಲ್ಲ ನಾನು ಯಾವಾಗಲೂ ಮಾತಾಡ್ತಿರ್ತೀನಿ. ಖಂಡಿತ ಸಿನಿಮಾ ತೋರಿಸ್ತೀನಿ. ಅವರು ಡೆವಿಲ್ ಇದರಲ್ಲಿ ಶೂಟಿಂಗಲ್ಲಿ ಇದ್ದಾರೆ, ಖಂಡಿತ ತೋರಿಸ್ತೀನಿ ಸಿನಿಮಾ. ಮಾತಾಡ್ತೀವಮ್ಮ, ನಾನು ಹೇಳ್ಕೊಡಲ್ಲ, ರೆಸ್ಪಾಂಡ್ ಮಾಡ್ತಿದೀವಿ. ಅದೇ ತರ ಇದ್ದಾರೆ. ನಾನು ಅವತ್ತಿಂದ ಇವತ್ತಿನವರೆಗೂ ಅವ್ರ ಮೇಲೆ ಅಷ್ಟೇ ಪ್ರೀತಿ ಇದೆ. ನಾನು ಎಲ್ಲೋ ಫಂಕ್ಷನ್ ಅಲ್ಲಿ ಹೇಳಿದ್ದೀನಿ, ಅದೇ ಪ್ರೀತಿ ಇದೆ, ಅದೇ ಗೌರವ ಇದೆ. ನೀವು ಇನ್ನೂ ಆ ಟೈಮಲ್ಲಿ ಹುಟ್ಟಿರ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ 2002ರಿಂದ ನಾನು ಅವರ ಫ್ರೆಂಡ್. ನೀವು ಹುಟ್ಟಿದ್ರಾ? ಅಂದ್ರೆ 2-3 ವರ್ಷ ಮಗು ಅನ್ಸುತ್ತೆ ನೀವು. ಸೊ ಹಾಗಾಗಿ ನನಗೆ ಅವತ್ತಿಂದ ಇವತ್ತಿನವರೆಗೂ ಅದೇ ಗೌರವ, ಅದೇ ಪ್ರೀತಿ ಇದೆ. ಖಂಡಿತಮ್ಮ. ಅಂದ್ರೆ ಒಬ್ಬ ಒಳ್ಳೆ ಫ್ರೆಂಡು ನನ್ನ ಕೋಸ್ಟಾರ್ ಆದಾಗ ಆ ಒಂದು ಬಾಂಡಿಂಗು ಆಗಲಿ ಅಥವಾ ನನ್ಗೆ ಆ ಫ್ರೀಡಮ್ ಇತ್ತು ಅವ್ರ ಹತ್ರ. ನನ್ಗೆ ಅಮ್ಮ ನಾನು ಇದು ನಾನು ಮಾಡ್ತೀನಿ ಅಥವಾ ನಾನು ಹೇಳೋ ನಾವಿಬ್ರು ಡಿಸ್ಕಸ್ ಮಾಡೋ ಅಷ್ಟು ಫ್ರೀಡಮ್, ಡಿಸ್ಕಸ್ ಮಾಡೋ ಅಷ್ಟು ಫ್ರೀಡಮ್ ಇತ್ತು ನನಗೆ. ಸೊ ಹಾಗಾಗಿ ಆ ಒಂದು ರಾಬರ್ಟಿಂದಾನೇ ಅದು ಕ್ಯಾರಿ ಆಗಿದೆ. ಸೊ ಇಲ್ಲಿ ಬೇರೆ ಥರದ್ದು ವೇಷ ಬೇರೆ ಥರ ಬದಲಾದರೂ ಆ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕೌಟ್ ಆಗಿದೆ.
ಈಗಷ್ಟೇ IPL ಕಪ್ ಗೆದ್ದಿರುವಂತ ಖುಷಿ ಆದ್ರೆ ಆತಂಕ ಒಂದಿಷ್ಟು ಹೌದು. ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ. ಖಂಡಿತ ಖುಷಿ ಇದೆ ಅಮ್ಮ. ಯಾವಾಗಲೂ ನಾನು ಸ್ಟೇಟಸ್ ಎಲ್ಲ ಹಾಕಿದ್ದೆ, ಕೊನೆಗೂ ಕಪ್ ನಮ್ದೆ ಅಂತ ಹಾಕಿದ್ದೆ. ಬಟ್ ಮಾರನೇ ದಿನಾನೇ ಈ ಥರ ಆಗಿದ್ದು. ಆಮೇಲೆ ಆ ಎಲ್ಲ ಕುಟುಂಬದವ್ರಿಗೂ ಅವರ ಎಲ್ರಿಗೂ ಭಗವಂತ ಧೈರ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನಿಜ ಸರ್ಕಾರದಿಂದ ಖಂಡಿತ ಮಾಡ್ತಿದ್ದಾರೆ, ಎಲ್ಲ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಆಮೇಲೆ ಏನು ಹಣಕಾಸು ಏನು ಸೇರ್ಬೇಕೆಲ್ಲ ಮಾಡ್ತಿದ್ದಾರೆ. ಬಟ್ ಆದ್ರೂ ಪ್ರಾಣಕ್ಕಿಂತ ಯಾವುದು ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಸ್ವಲ್ಪ ಎಚ್ಚೆತ್ಕೋಬೇಕಾಗಿತ್ತು ಫಸ್ಟೇ ಒಂದು ಸ್ವಲ್ಪ. ಯಾಕಂದ್ರೆ ನಮ್ಗೆಲ್ರಿಗೂ ಗೊತ್ತು, ನಾವೆಲ್ಲ ಅಷ್ಟು ಯಾವ ರೇಂಜಲ್ಲಿ ಅಭಿಮಾನಿಗಳು ಅಂತ ಗೊತ್ತಿದೆ. ಬರೀ IPL ಮ್ಯಾಚ್ ನಡಿಬೇಕಾದ್ರೆ ಅಷ್ಟು ಒಂದು ಜನ ಸೇರ್ತಿದ್ರು. ಗೆದ್ದಾಗ ಇನ್ನು 18 ವರ್ಷದ ಒಂದು ಇದು ವನವಾಸ ಅಂತಾನೆ ಹೇಳ್ಬೋದು. ಸೇರಿದಾಗ ಒಂದು ಸ್ವಲ್ಪ ಎಚ್ಚೆತ್ಕೊಂಡು ಒಂದು ಟೈಮ್ ತಗೊಂಡು ಪ್ಲಾನ್ ಮಾಡ್ಕೊಂಡು ಮಾಡಬೇಕಾಗಿತ್ತು ಅಂತ ನಾನು ಮುಂದಿನ ಅದೇ ಹೋಗ್ತಿದ್ದೀನಿ ಸರ್. ಇನ್ನೂ ಎಲ್ಲ ಖಂಡಿತ ನಾನು ಹೋಗಿದ್ದೆ. ನಾನು ಖಂಡಿತ ಉತ್ತರ ಕರ್ನಾಟಕ ಜನತೆ ಎಲ್ರಿಗೂ ನಾನು ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ. ಹೋದಾಗ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟರು. ಈಗಲೂ ಅಷ್ಟೇ ಅಲ್ಲಿಂದ ತುಂಬಾ ಕರೆಗಳು ಬರ್ತಿದೆ, ತುಂಬಾ ಇಷ್ಟಪಡ್ತಿದ್ದಾರೆ ಸಿನಿಮಾ. ನೋಡ್ತೀನಿ ಸರ್, ಇಲ್ಲೆಲ್ಲ ಬೆಂಗಳೂರು ಮುಗಿಸ್ಕೊಂಡು ಉತ್ತರ ಕರ್ನಾಟಕ. ಧನ್ಯವಾದಗಳು. ಥ್ಯಾಂಕ್ ಯು. ನಟಿ ಸೋನಾಲ್ ಮಾಂತೇರು ಅವರು ಈ ಮೊದಲು ರಾಬರ್ಟ್ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಅವರ ಜೊತೆ ನಟಿಸಿದ್ರು. ಈಗ ಮತ್ತೆ ಮಾದೇವ ಸಿನಿಮಾದಲ್ಲಿ ಜೋಡಿಯಾಗಿ ನಟಿಸಿದ್ದಾರೆ. ಅಲ್ಲದೆ ಹಿರಿಯ ಕಲಾವಿದರ ಜೊತೆಗೆ ನಟಿಸಿದ್ದು ಖುಷಿ ನೀಡಿದೆ ಅಂತ ಅವರು ಹೇಳಿಕೊಂಡಿದ್ದಾರೆ. ಇವತ್ತು ಪ್ರೇಕ್ಷಕರಿಂದ ಯಾವ ರೀತಿ ಪ್ರತಿಕ್ರಿಯೆ ಸಿಗ್ತಾ ಇದೆ ಅನ್ನೋದನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ. ಸಿನಿಮಾ ಬಗ್ಗೆ ನಿರ್ದೇಶಕ ನವೀನ್ ರೆಡ್ಡಿ ಕೂಡ ಮಾತಾಡಿದ್ರು. ಈ ಸಿನಿಮಾ ನೋಡಿದ್ಮೇಲೆ ವಿನೋದ್ ಪ್ರಭಾಕರ್ ಮತ್ತು ಶ್ರುತಿ ಅವರು ಅವರ ಮನಸ್ಸಿನಲ್ಲಿ ಇಳಿತಾರೆ ನೋಡಿ. ಅವರ ಪಾತ್ರ ಭಯ ಹುಟ್ಟಿಸುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನುವ ನಂಬಿಕೆ ನನಗಿದೆ. ಒಳ್ಳೆಯ ಕಲಾವಿದರು ನಮಗೆ ಸಿಕ್ಕಿದ್ದಾರೆ. ವಿನೋದ್ ಪ್ರಭಾಕರ್ ಅವರು ಮೊದಲ ಶಾಟ್ ನಲ್ಲಿ ಅತ್ಯುತ್ತಮ ಅಭಿನಯ ನೀಡಿದ್ದಾರೆ ಅಂತ ನಿರ್ದೇಶಕ ನವೀನ್ ರೆಡ್ಡಿ ಕೂಡ ಉತ್ಸಾಹವನ್ನ ವ್ಯಕ್ತಪಡಿಸಿದ್ದಾರೆ. ಜನರಿಗೆ ಸಿನಿಮಾ ಇಷ್ಟ ಆಗಿದೆ. ಆಚೆ ಬಂದು ಖಂಡಿತ ಅವ್ರು ಅದೇ ಹೇಳ್ತಾ ಇದ್ರು, ಅದೇ ಲೈಕ್ ದ ಫಿಲ್ಮ್. ನನಗೆ ಸಿನಿಮಾ ಬಗ್ಗೆ ಅಂತೂ ಜಾಸ್ತಿ ಮಾತಾಡೋಕ್ಕಾಗಲ್ಲ, ತುಂಬಾ ಮಾತಾಡಿದೀವಿ ಎಲ್ಲ ಇಂಟರ್ವ್ಯೂಸ್ ಅಲ್ಲಿ. ಬಟ್ ಜನರು ಸಿನಿಮಾ ಆಕ್ಸೆಪ್ಟ್ ಮಾಡ್ತಿದ್ದಾರೆ. ಥಿಯೇಟ್ರಿಂದ ಆಚೆ ಬಂದಾಗ ತುಂಬಾ ಭಾರ ಅನಿಸ್ತಾ ಇದೆ ಅಂತಿದ್ದಾರೆ. ಅದೇ ನಮಗೆ ಒಂದು ಒಳ್ಳೆ ರಿವ್ಯೂ ತರ. ಯಾಕೆಂದ್ರೆ ನಾವು ಸೆಕೆಂಡ್ ಹಾಫ್ ಇಮೋಷ್ನಲಿ ಆಗಿ ಆಚೆ ಬರಬೇಕು ಅಂತಾನೆ ನಾವು ಆ ಥರ ಕ್ಲೈಮ್ಯಾಕ್ಸ್ ಇಟ್ಟಿರೋದು. ಬಟ್ ಅಫ್ಕೋರ್ಸ್ ಮಾದೇವ ಒಂದು ಸಿನಿಮಾ ನನ್ನ ಕೆರಿಯರಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಫಸ್ಟ್ ಆಫ್ ಆಲ್ ಮದುವೆ ಆದಮೇಲೆ ನನ್ನ ಫಸ್ಟ್ ರಿಲೀಸ್ ಇದು. ಜನರಲಿ ಮದುವೆ ಆದಮೇಲೆ ಸಿನಿಮಾಗಳು ಮಾಡಲ್ಲ ಇದು ಅದು ಅನ್ನೋ ಒಂದು ಟಾಕ್ಸ್ ಇರುತ್ತೆ. ಬಟ್ ನನಗೆ ಈ ಸಿನಿಮಾ ವೆರಿ ವೆರಿ ಇಂಪಾರ್ಟೆಂಟ್. ಜನರಿಗೆ ಇಷ್ಟ ಆಗ್ತಿದೆ. ಆ್ಯಂಡ್ ಸೆಲೆಬ್ರಿಟಿ ಶೋ ಅಲ್ಲಿ ಇರಲಿ, ಇವತ್ತು ಆಗಿರಲಿ, ಪರ್ಸನಲಿ ಫೋನ್ ಮಾಡಿ ನನಗೆ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಖುಷಿ ಆಗ್ತಿದೆ ಸರ್. ನೋಡಿದ್ದಾರೆ. ಆಕ್ಚುಲಿ ಪ್ರೀಮಿಯರ್ ಶೋ ಮುಂಚೆನೆ ಒಂದು ಶೋ ಇಟ್ಟಿದ್ರು. ಆ ಶೋ ಅಲ್ಲೇ ಸಿನಿಮಾ ಅವ್ರಿಗೂ ಪರ್ಸನಲಿ ತುಂಬಾ ಅವರೇ ಮಾಡಿರೋ ಪೇರ್. ಆಕ್ಚುಲಿ ನಮ್ಮಿಬ್ರದು ರಾಬರ್ಟ್ ಅಲ್ಲಿ ಅವರು ನಮ್ಮಿಬ್ರನ್ನ ಪೇರ್ ಮಾಡಿರೋದು. ಒಂದು ಅಫ್ಕೋರ್ಸ್ ನಮ್ಮ ಕೆಮಿಸ್ಟ್ರಿ ಬಗ್ಗೆ ಮಾತಾಡಿದ್ರು. ಇಟ್ ಇಸ್ ರಿಯಲಿ ವರ್ಕ್ಔಟ್ ಅಂತ. ಥ್ರೂ ಔಟ್ ಸಿನಿಮಾ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ವಿನೋದ್ ಸರ್ ಬಗ್ಗೆ ತುಂಬ ಮಾತಾಡಿದ್ರು. ಅವ್ರ ಕೆರಿಯರಲ್ಲಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅಂತ. ಆಲ್ಸೋ ನನ್ನ ಪರ್ಫಾರ್ಮೆನ್ಸು ಚೆನ್ನಾಗಿದೆ ಅಂದರು. ಮ್ಯಾಮ್ ಓಕೆ, ಇವಾಗ RCB ಕಪ್ ಗೆದ್ದಿರುವಂತದ್ದು, ಬಟ್ ಆತಂಕ ಸೃಷ್ಟಿ ಕೂಡ ಆಗಿದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಅಯ್ಯೋ, ಐ ಫೀಲ್ ದಟ್ ಐ ಡು ನಾಟ್ ನೋ. ನಾನು ಇವಾಗ ಯಾರನ್ನ ಬ್ಲೇಮ್ ಮಾಡೋದು ಅಂತ ನಿಜವಾಗ್ಲೂ ನಾನು ತುಂಬ ಚಿಕ್ಕವಳು ಅದೆಲ್ಲ ಮಾತಾಡೋಕ್ಕೆ. ಬಟ್ ಯಾರನ್ನ ಬ್ಲೇಮ್? ಗವರ್ಮೆಂಟ್ನ, ಮ್ಯಾನೇಜ್ಮೆಂಟ್ನ ಬ್ಲೇಮ್ ಮಾಡೋದಾ? ಜನರನ್ನೇ ಬ್ಲೇಮ್ ಮಾಡೋದಾ? ಅಷ್ಟು ಜನ ಗೊತ್ತಿದ್ದು. ಆಲ್ ದಿಸ್ ಕ್ರಿಕೆಟ್ ಅಲ್ಲಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡೋಣ. ಬಟ್ ಅಲ್ಲಿ ಹೋಗಿ ಇದೆಲ್ಲ ಟೂ ಮಚ್. ಐ ಮೀನ್ ಯಾರನ್ನ ಬ್ಲೇಮ್ ಮಾಡೋದಂತ ನಿಜವಾಗ್ಲೂ ಗೊತ್ತಾಗ್ತಿರ್ಲಿಲ್ಲ ನನಗೆ. ಓಕೆ ಮ್ಯಾಮ್, ದರ್ಶನ್ ಸರಿಗೆ ಏನಾದರೂ ಫೋನ್ ಮಾಡಿ ಮಾತಾಡಿದ್ರೆ ಈ ಬಗ್ಗೆ? ಸಿನಿಮಾ ಖಂಡಿತ ಇವಾಗ ಬ್ಯುಸಿ ಇದ್ದಾರೆ ಅವರು. ಬಟ್ ಅಫ್ಕೋರ್ಸ್ ಅವ್ರು ಫ್ರೀ ಇದ್ದಾರೆ. ಸಿನಿಮಾ ಖಂಡಿತ ತೋರಿಸ್ತೀನಿ. ನೆಕ್ಸ್ಟ್ ಇದೆ ಅಲ್ಲ ಲೈನಲ್ಲಿ ತಲ್ವಾರ್ಪೇಟೆ ಅಂತ ಒಂದು ಸಿನಿಮಾ ಇದೆ ನಂದು, ವಸಿಷ್ಠದು. ರಾಧೆ ಅಂತ ಒಂದು ಸಿನಿಮಾ ಇದೆ ಅಜಯ್ ರಾವ್ ಜೊತೆ. ಬುದ್ಧಿವಂತ 2 ತುಂಬ ವರ್ಷದಿಂದ ನಡೀತಾ ಇದೆ. ಬಟ್ ಮೋಸ್ಟ್ಲಿ ಬೇಗ ದಿಸ್ ಟೈಮ್ ರಿಲೀಸ್ ಮಾಡ್ತಾರೆ. ನಂದು ಪೀಸರ್ದು ಸಿನಿಮಾ ಇದೆ. ಸರೋಜಿನಿ ನಾಯ್ಡು ಇದೆ. ಸೊ ಇಷ್ಟು ಸಿನಿಮಾಗಳು ಇವಾಗ ರೆಡಿ ಇದೆ. ಅವ್ರ ಬಗ್ಗೆ ಅಯ್ಯೋ, ಅದು ಮಾಡಬೇಡಿ ಪ್ಲೀಸ್. ನಾವು ಎಷ್ಟು ಹೇಳಿದ್ರು ನಾನು ತುಂಬ ಕಡೆ ಇದು ಇಂಟರ್ವ್ಯೂ ಕೊಟ್ಟಿದ್ದೀನಿ. ಬಟ್ ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ, ನಮ್ಮ ಸಿನಿಮಾ ನಾವೇ ಗೆಲ್ಲಿಸ್ಬೇಕು. ನಮ್ಮ ಭಾಷೆ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ. ನಾವು ಇಷ್ಟು ದಿನ ಪಡ್ತೀವಿ. ನಿಮ್ಮ ಮೊಬೈಲಲ್ಲಿ ನೋಡೋಕ್ಕಲ್ಲ, ಸ್ಕ್ರೀನಲ್ಲಿ ಬಂದು ನೋಡಬೇಕು ಅಂತ. ದಯವಿಟ್ಟು ಯಾರು ಈ ಪೈರಸಿ ಆಗಿರಲಿ, ಖಂಡಿತ OTTಯಲ್ಲಿ ಸಿನಿಮಾ ನೋಡ್ತಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ತುಂಬ ಪ್ರೊಡ್ಯೂಸರ್
ನಮ್ಮ ಕನ್ನಡ ಇಂಡಸ್ಟ್ರಿಯಲ್ ಪ್ರೊಡ್ಯೂಸರ್ಸ್ ತುಂಬ ಕಮ್ಮಿ ಆಗಿದ್ದಾರೆ ಬಿಕಾಸ್ ಆಫ್ ದಿಸ್ ರೀಸನ್. ಪ್ರೊಡ್ಯೂಸರ್ಸ್ನ ಗೆಲ್ಸೋಣ, ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಬಟ್ ನನಗೆ ಒಂದು ಹೋಪ್ ಇದೆ ಸರ್, ದಟ್ ನಮ್ಮ ಆಡಿಯನ್ಸ್ ಒಳ್ಳೆ ಸಿನಿಮಾ ಅಂದರೆ ಆ ವರ್ಡ್ ಆಫ್ ಮೌತಲ್ಲಿ ಬಂದು ಸಿನಿಮಾ ನೋಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಥಿಯೇಟರ್ ವಿಸಿಟ್ ಮಾಡ್ತೀವಿ ಸರ್. ಇವಾಗ ಫಸ್ಟ್ ಡೇ ಫಸ್ಟ್ ಶೋ ಆಗಿದ್ದರಿಂದ ಇದಾದ್ಮೇಲೆ ಎಲ್ಲಿ ನೋಡೋಣ ಸರ್. ಅಲ್ಲಿ ಏನಾದರೂ ಒಳ್ಳೆ ವರ್ಕ್ ಆಗ್ತಿದೆ ಅಂದರೆ, ಸಿನಿಮಾ ರಿವ್ಯೂಸ್ ಬರ್ತಿದೆ ಅಂದರೆ ಖಂಡಿತ ಎಲ್ರಿಗೂ ಹೋಗಿ ಪರ್ಸನಲಿ ಮೀಟ್ ಆಗ್ತೀವಿ. ಓಕೆ, ಇವಾಗ ಕಮಲ್ ಹಾಸನ್ ಅವರ ಸಿನಿಮಾ ಲೈಫ್ ಕೂಡ ಇವತ್ತೇ ತೆರೆ ಕಾಣ್ಬೇಕಾಗಿತ್ತು. ಅವರ ಒಂದು ದುರಾಂಕಾರದ ಮಾತಿಂದ ಆಗಿರೋ ಅವ್ರ ಬಗ್ಗೆ ಹೇಳೋದಾದ್ರೆ, ನಾವು ತುಂಬಾ ಚಿಕ್ಕವರು ಮೇಡಮ್. ಅವ್ರ ಬಗ್ಗೆ ಈಸ್ ವೆರಿ ವೆರಿ ಬಿಗ್ ಆಕ್ಟರ್. ಬಟ್ ಒಂದೇ ಹೇಳಕ್ ಇಷ್ಟಪಡ್ತೀನಿ, ನಾನು ಒಂದೇ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಜನರು ನಮ್ಮ ಸಿನಿಮಾನ ಹೌದು ಅದು ಮಾತಾಡಬಾರ್ದಿತ್ತು ನಿಜ. ಬಟ್ ನಮ್ಮ ಆಡಿಯನ್ಸ್ ಕನ್ನಡ ಸಿನಿಮಾ ಕರೆಕ್ಟಾಗಿ ಅವ್ರು ಬಂದು ನೋಡಿದ್ರೆ ಎಲ್ಲ ಸರಿ ಆಗುತ್ತೆ. ಲೆಟಸ್ ಸಪೋರ್ಟ್ ನಮ್ಮ ಭಾಷೆನ ನಾವು ಸಪೋರ್ಟ್ ಮಾಡೋಣ, ನಮ್ಮ ಸಿನಿಮಾಗಳನ್ನ ನಾವು ನೋಡೋಣ, ಬೇರೆಯವ್ರದ್ದು ಅವ್ರು ನೋಡ್ಕೋತಾರೆ ಸರ್. ನಮ್ಮ ಭಾಷೆನ ನಾವು ಉಳಿಸೋಣ ಅಷ್ಟೇ. ಓಕೆ, ಕೆಲವರು ಕನ್ನಡ ಸಿನಿಮಾ ಓಡಲ್ಲ ಅಂತ ಹೇಳ್ತಾರೆ. ಕೆಲವರು ಕನ್ನಡ ಸಿನಿಮಾದ ಕ್ರಿಯೇಟಿವ್ ಇರಲ್ಲ, ಅಂದ್ರೆ ಹಿಂದಿ ಸಿನಿಮಾ ತೆಲುಗು ಸಿನಿಮಾ ಹೋಲಿಸ್ಕೊಂಡ್ರೆ ಕನ್ನಡ ಸಿನಿಮಾ ಅಷ್ಟೊಂದು ಚೆನ್ನಾಗಿಲ್ಲ, ಕಂಟೆಂಟ್ ಚೆನ್ನಾಗಿಲ್ಲ ಅನ್ನುವಂಥದ್ದು ಸ್ವಲ್ಪ ಬಗ್ಗೆ ಹೇಳೋದಂತೆ. ನಾನು ಏನು ಹೇಳೋದು ಮೇಡಮ್, ನಾನು ಮೇಕರ್ ಅಲ್ಲ ಸಿನಿಮಾ, ನನ್ನ ಹೀರೋಯಿನ್ ಆಫ್ ದ ಸಿನಿಮಾ, ಇದೆಲ್ಲ ಡೈರೆಕ್ಟ್. ಬಟ್ ಇಲ್ಲ, ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ವರ್ಡ್ ಆಫ್ ಮೌತ್ ಅಲ್ಲಿ ಸಿನಿಮಾ ಚೆನ್ನಾಗಿದ್ರೆ ಖಂಡಿತ, ಇವಾಗ ನಾನು ಪರ್ಸನಲಿ ಅಷ್ಟೇ ಅಲ್ವಾ, ಸಿನಿಮಾ ಚೆನ್ನಾಗಿದೆ ಖಂಡಿತ ನಾವು ಹೋಗಿ ಥಿಯೇಟ್ರಲ್ಲಿ ನೋಡ್ತೀವಿ. ಈ ಪ್ರಶ್ನೆ ನೀವು ನಮ್ಮ ಡೈರೆಕ್ಟರ್ಗೆ ಕೇಳಿ, ಯಾಕೆ ಮಾಡ್ತಿಲ್ಲ ಅಂತ. ಏನ್ ಹೇಳೋದು ಸರ್, ನಮ್ಮವರೇ ಮಾಡ್ತಾರೆ ಅದನ್ನ. ಇಟ್ಸ್ ಓಕೆ, ಲೆಟ್ಸ್ ಸಿ. ಅವರು ಅಫ್ಕೋರ್ಸ್ ಐ ಥಿಂಕ್ ದಟ್ಸ್ ಅ ವೆರಿ ಬ್ಯಾಡ್ ಥಿಂಗ್ ಟು ಡೂ. ಅದಿದೆ, ಗ್ರೂಪಿಸಮ್ ಅನ್ನೋದು ಖಂಡಿತ ಇದೆ. ಇವಾಗ ಅವ್ರಿಗೆ ಪರ್ಸನಲ್ ಮೀಟ್ ಆಗಿ ನಾನು ಫೋನ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಅವ್ರವರೇ ತಿದ್ಕೊಂಡು, ಅವ್ರ ತಪ್ಪನ್ನ ತಿದ್ಕೊಂಡು ಅವ್ರು ಸರಿಯಾಗಬೇಕಷ್ಟೇ. ಇನ್ನು ವಿಶೇಷವಾಗಿ ನಟಿ ಶ್ರುತಿ ಮಾದೇವ ಸಿನಿಮಾದಲ್ಲಿ ಭಿನ್ನವಾದ ಪಾತ್ರವನ್ನ ಮಾಡಿದ್ದಾರೆ. ನಾನು 130 ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀನಿ, ಆದ್ರೂ ಕೂಡ ಈ ಸಿನಿಮಾದಲ್ಲಿ ಜಾಸ್ತಿನೇ ತೃಪ್ತಿ ಸಿಕ್ಕಿದೆ. ಈ ರೀತಿಯ ಪಾತ್ರಗಳಿಗೆ ನನ್ನನ್ನ ಕಲ್ಪಿಸಿಕೊಳ್ತಾರೆ ಅಂದ್ರೆ ನನಗೆ ಖುಷಿ. ಕಲಾವಿದೆಯಾಗಿ ನಾನು ಗೆದ್ದಿದ್ದೀನಿ ಅಂತ ನನಗೆ ಅನಿಸೋದು ಈ ಕಾರಣಕ್ಕೆ. ಏಕತಾನಾಥಿಯ ಪಾತ್ರಗಳಿದ್ರೆ ಕಲಿಕೆ ಸಾಧ್ಯ ಆಗುವುದಿಲ್ಲ. ಈ ರೀತಿಯ ಪಾತ್ರ ನೀಡಿದಾಗ ಮೊದಲು ನಿರ್ದೇಶಕರಿಗೆ ಚಾಲೆಂಜ್ ಇರುತ್ತೆ, ಅವರ ಧೈರ್ಯ ಮೆಚ್ಚಬೇಕು. ಹೀರೋಯಿನ್ ಆಗಿದ್ದಾಗ ಈ ರೀತಿಯ ವಿಭಿನ್ನ ಪಾತ್ರ ಮಾಡೋದಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಸಿನಿಮಾದಲ್ಲಿ ವಿಭಿನ್ನ ಪಾತ್ರ ಸಿಕ್ಕಿದೆ, ನಾನು ಆ ಚಾಲೆಂಜ್ ತೆಗೆದುಕೊಂಡೆ ಎಂದಿದ್ದಾರೆ ಶ್ರುತಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.